ಸಿಂಗಂ ಸೈಡ್ ಲೈನ್ ಮೋದಿ ಮತ್ತು ಟೀಮ್ಗೆ ಮಹಾ ಎಡವಟ್ಟಾಗಿದ್ದು ಎಲ್ಲಿ ಮೋದಿ ಎಡುತ್ತು ತಮಿಳುನಾಡಿನಲ್ಲಿ ವರ್ಕ್ ಆಗದ ಪಿಎಂ ಮೋದಿ ಮಂತ್ರ ಮೈತ್ರಿಯು ವಿಫಲ ಪ್ರಧಾನಿ ಮೋದಿ ಬಿಜೆಪಿಗೆ ಒಂದೇ ಒಂದು ನಿರ್ಧಾರ ಮುಳುವಾಯಿತು ಬಿಜೆಪಿ ಸೋಲಿಗೆ ಕಾರಣವಾದ ಒಂದು ನಿರ್ಧಾರವೇನು ಬಿಜೆಪಿ ಅಧಿಕಾರಕ್ಕೆ ಬರಲ್ಲವೆಂದು ಮೊದಲೇ ಮನಗಂಡಿದ್ದ ಆಡಳಿತದ ಗದ್ದುಗೆಯನ್ನ ಹಿಡಿಯುವ ತವಕದಲ್ಲಿ ಬಿಜೆಪಿ ಅಣ್ಣಾಮಲೈಯವರನ್ನ ಬದಿಗೊತ್ತಿ ಎಐಎಡಿಎಂಕೆ ಜೊತೆ ಮೈತ್ರಿ ಅವಧಿ ಮುಗಿದ ನೆಪದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಔಟ್ ಎಐಎಡಿಎಂಕೆ ಮೈತ್ರಿ ಜೊತೆಗೆ ಮೈತ್ರಿ ಅಧಿಕಾರ ಹಿಡಿಯುವುದು ಕೇಸರಿ ಬಾವುಟ ಹಾರಿಸಬಹುದೆಂಬ ಮೋದಿ ಮಾಸ್ಟರ್ ಪ್ಲಾನ್ ಆಟ ಫೇಲ್ ಆದದ್ದು ಎಲ್ಲಿ ಡಬಲ್ ಡಿಜಿಟ್ ಕೂಡ ಸಿಗಲಿಲ್ಲ ಯಾಕೆ ಸಿಂಗಂ ಸೈಡ್ ಲೈನ್ ಮೋದಿ ಟೀಮ್ ಮಹಾ ಎಡವಟ್ಟು ಮಾಡ್ಕೊಂಡಿರೋದು ವರ್ಕ್ ಆಗದ ಪಿಎಂ ಮೋದಿ ಮಂತ್ರ ಮೈತ್ರಿಯೂ ವಿಫಲ ಪ್ರಧಾನಿ ಮೋದಿ ಹವಾ ತಮಿಳುನಾಡಲ್ಲಿ ಸಿಕ್ಕಿದ್ದು 0 ಬಿಜೆಪಿಗೆ ಒಂದೇ ಒಂದು ನಿರ್ಧಾರ ಮುಳುವಾಯಿತು ಬಿಜೆಪಿ ಸೋಲಿಗೆ ಕಾರಣವಾದ ಒಂದು ನಿರ್ಧಾರವೇನು ಯಾವ ನಿರ್ಧಾರ ಬಿಜೆಪಿ ಅಧಿಕಾರಕ್ಕೆ ಬರಲ್ಲವೆಂದು ಮೊದಲೇ ಮನಗಂಡಿದ್ದ ಆಡಳಿತದ ಗದ್ದುಗೆಯನ್ನ ಹಿಡಿಯುವ ತವಕದಲ್ಲಿ ಬಿಜೆಪಿ ಅಣ್ಣಾಮಲೈಯವರನ್ನ ಬದಿಗೊತ್ತಿ ಎಐಎಡಿಎಂಕೆ ಜೊತೆ ಮೈತ್ರಿ ಅವಧಿ ಮುಗಿದ ನೆಪದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಔಟ್ ಆಗ್ತಾರೆ ಎಐಎಡಿಎಂಕೆ ಜೊತೆ ಮೈತ್ರಿ ಅಧಿಕಾರ ಹಿಡಿಯುವ ಸಲುವಾಗಿ ಕೇಸರಿ ಬಾವುಟ ಹಾರಿಸಬೇಕೆಂಬುದು ಮೋದಿ ಮಾಸ್ಟರ್ ಪ್ಲಾನ್ ಆಗಿತ್ತು. ಆದರೆ ಆಟ ಫೇಲ್ ಆದದ್ದು ಎಲ್ಲಿ ಡಬಲ್ ಡಿಜಿಟ್ ಕೂಡ ಸಿಗಲಿಲ್ಲ ಯಾಕೆ ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಯಾಕೆ ಡಬಲ್ ಡಿಜಿಟ್ ಅನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. 0ಯಲ್ಲಿ ಯಾಕೆ ಬಿಜೆಪಿ ನೋಡಿ ತಮಿಳುನಾಡಲ್ಲಿ ತನ್ನ ಅಸ್ತಿತ್ವ ಇಲ್ಲ ಬಿಜೆಪಿಗೆ. ಈ ಹಿಂದೆ 2011ರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಇದೇ ಸಿಚುವೇಶನ್ ಇದ್ದಿದ್ದು ಬಿಜೆಪಿಗೆ. ಬಟ್ 2016ರ ಎಲೆಕ್ಷನ್ ನಾವು ನೋಡಿದಾಗ 3 ಸ್ಥಾನಗಳನ್ನು ಪಡೆದುಕೊಳ್ತಾರೆ. ಅದಾದಮೇಲೆ 2000 ಮುಂದಿನ ಒಂದು ಎಲೆಕ್ಷನಲ್ಲಿ 70 ಸ್ಥಾನಗಳನ್ನು ಪಡೆದುಕೊಳ್ತಾರೆ. 23ರಲ್ಲಿ ಇದೀಗ ಅಧಿಕಾರದ ಚುಕ್ಕಾನೆ 200 ನಂಬರ್ಸನ್ನು ದಾಟಿ 205ರಲ್ಲಿ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಸ್ತಿತ್ವದ ಸರ್ಕಾರ. ಬಟ್ ಇಲ್ಲಿ ತಮಿಳುನಾಡು ವಿಚಾರಕ್ಕೆ ನಾವು ಮಾತನಾಡಿದ್ರೆ ತಮಿಳುನಾಡಿನಲ್ಲೂ ಕೂಡ ಅದೇ ಸಿಚುವೇಶನ್ ಇದೆ. ಯಾಕೆ ಎಲ್ಲಿ ಫೇಲ್ ಆಯಿತು ಮೋದಿ ತಂತ್ರ? ತಮಿಳುನಾಡಲ್ಲಿ ಆದಂಥ ಸಮಸ್ಯೆ ಏನು ಎಡವಟ್ಟನ್ನು ಮಾಡ್ಕಂತು ಎಲ್ಲವೂ ಕೂಡ. ಯಾಕಂದರೆ ಒಂದು ಕಡೆ ನೋಡಿ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ತಂತ್ರಗಾರಿಕೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ವರ್ಕೌಟ್ ಆಯಿತು ಅವ್ರ ವರ್ಚಸ್ಸು, ಅವ್ರ ಮಂಡಕ್ಕಿ ಬಾತ್ ಹೇಗೆ ವರ್ಕೌಟ್ ಆಯಿತು, ಹಾಗೆ ಅಂದರೆ ಫ್ಯಾನ್ಸ್ ಫಾಲೋಯಿಂಗ್ ಏನಿರುತ್ತೆ ಅಲ್ವಾ, ಅದು ಒಂದೊಂದು ಮ್ಯಾಟ್ರು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯವಾಗಿ ಏನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ ತುಂಬ ಯೋಚನೆ ಮಾಡಬೇಕು ಮುಂದಿನ ನಡೆಗಳನ್ನು. ಯಾಕೆ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಯಾಕಷ್ಟು ಜಟಾಪಟಿ ನಡೀತಾ ಇದೆ? ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಿದ್ರೆ, CM ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾ ಇದೆ ಹೈಕಮಾಂಡ್. ಬಟ್ ಇಲ್ಲಿ ತಮಿಳುನಾಡು ವಿಚಾರದಲ್ಲಿ ಮೋದಿಯ ಒಂದಿಷ್ಟು ಥಿಂಕಿಂಗ್ ಏನಿತ್ತಲ್ಲ ಅದು ವರ್ಕೌಟ್ ಆಗಲಿಲ್ಲ. ಇನ್ನು ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತನಾಡೋದಾದರೆ ಸೈಡ್ ಲೈನ್ ಮಾಡುತ್ತೆ ಅಣ್ಣಾಮಲೈನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸುತ್ತೆ. ಅದು ಕೂಡ ಅಲ್ಲಿಂದ ಬೇಸರಗೊಂಡಂಥ ಅಣ್ಣಾಮಲೈ ಪಕ್ಷದಿಂದ ಹೊರಗಡೆ ಬರ್ತಾರೆ. ಇದು ಬಿಜೆಪಿಗೆ ಡ್ಯಾಮೇಜ್ ಆಗಿರುವಂಥದ್ದು. ನಾವು ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಏನಾಗುತ್ತೆ ಅಲ್ಲ, 2023ರ ಎಲೆಕ್ಷನಲ್ಲಿ ಎಡವಟ್ಟು ಮಾಡ್ಕೊಳ್ಳುತ್ತಲ್ಲ ಬಿಜೆಪಿ, ಯಡಿಯೂರಪ್ಪ ಅವ್ರನ್ನ ಸೈಡ್ ಲೈನ್ ಮಾಡುತ್ತೆ. ಆಗ ಬಿಜೆಪಿಗೆ ಎಷ್ಟು ಹೊಡೆತ ಬೀಳುತ್ತೆ, ಲಿಂಗಾಯತ ಸಮುದಾಯಗಳು ಹೇಗೆ ವಿರೋಧವನ್ನು ವ್ಯಕ್ತಪಡಿಸ್ತವೆ, ಅದು ಕೂಡ ಅಲ್ಲಿ ಮ್ಯಾಟ್ರ್ ಆಯಿತು. ಹಾಗಾಗಿ ಅದಾದ ಮೇಲೆ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಮತ್ತೆ ಅವರಿಗೆ ಒಂದು ಸ್ಥಾನ ಕೊಟ್ಟು, ಅವರ ಮಗನಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ಅದು ರಾಜಕೀಯವಾಗಿ ಮತ್ತೆ ಮುನ್ನೆಲೆಗೆ ಹೋಗುತ್ತೆ. ಬಟ್ ಇಲ್ಲಿ ತಮಿಳುನಾಡಲ್ಲೂ ಕೂಡ ಆಗಿರುವಂಥ ಸಿಚುವೇಶನ್ ಅದೇ.
ಅಣ್ಣಾಮಲೈನ ಸೈಡ್ಲೈನ್ ಮಾಡುವಂಥ ಕಾರಣದಿಂದಾಗಿ ಬಿ ಜೆ ಪಿಗೆ ಹೊಡೆತ ಸೊನ್ನೆಯಲ್ಲಿದೆ. ಒಂದು ವೇಳೆ ಮೈತ್ರಿಯಲ್ಲಿ ಇದ್ದಿದ್ದರೆ ಮೈತ್ರಿಯಲ್ಲಿರೋದಕ್ಕಿಂತ ಅಣ್ಣಾಮಲೈ ಜೊತೆಗೆ ಇದ್ದಿದ್ದರೆ ಬಿ ಜೆ ಪಿಗೆ ಪ್ಲಸ್ ಆಗ್ತಾಯಿತ್ತು. ಯಾಕಂದರೆ ಅಣ್ಣಾಮಲೈ ಅವ್ರಿಗೆ ಇರುವಂಥ ಫ್ಯಾನ್ಸ್ ಫಾಲೋಯಿಂಗು, ಜನ ಬೆಂಬಲ ಹೇಗಿತ್ತು, ಅವರು ಮುಂದೆ ಅಧಿಕಾರದಲ್ಲಿದ್ದ ಪೊಲೀಸ್ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಕಾರ್ಯವೈಖರಿಗಳು ಹೇಗಿದ್ವು, ಅದಕ್ಕೆ ಎಷ್ಟೆಲ್ಲ ಫ್ಯಾನ್ಸ್ ಇತ್ತು. ಯೂತ್ಸ್ ಮುಖ್ಯವಾಗಿ ತಮಿಳುನಾಡಲ್ಲಿ ಯಾಕೆ ವಿಜಯ್ ಅವರ ಒಂದು ವರ್ಚಸ್ಸಲ್ಲಿ ವರ್ಕೌಟ್ ಆಯಿತು ಅಂತ ನೋಡಿದಾಗ ಯೂತ್ಸು ಯಾವ ಮಟ್ಟಿಗೆ ಒಪ್ಕೊಂಡ್ರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ತಮಿಳುನಾಡಲ್ಲಿ. ಈಗ ವಿಜಯ್ಗೆ ನಾವು ನೋಡಿದಾಗ 60%, 60ರಿಂದ 68% ಯೂತ್ಸ್ ಓಟ್ಗಳೇ ಬಿದ್ದಿರೋದು ದಳಪತಿ ವಿಜಯ್ಗೆ. ಏನಾದರೂ ಹೊಸದು ಬೇಕು, ಬದಲಾವಣೆ ಬೇಕು, ಹೊಸತನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನೊಂದು ನೋಡಿ, ಯೂತ್ಸ್ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಅಂದರೆ, ಈಗ ಏನು ವಿಜಯ್ ಅವರ ಸಿನಿಮಾ ಆಗಿರ್ಬೋದು, ಸಿನಿಮಾದಲ್ಲಿ ಒಂದಿಷ್ಟು ಸಿನಿಮಾದಲ್ಲಿ ಅವರ ಒಂದು ಆ್ಯಕ್ಟಿಂಗು ಇವೆಲ್ಲವೂ ಕೂಡ ಇದರಿಂದ ಅಲ್ಲಿ ಒಂಚೂರು ಮೈಂಡ್ಸೆಟ್ಟು ಬದಲಾಗುವಂಥದ್ದು ಇರುತ್ತೆ. ಎಲ್ಲರೂ ಕೂಡ ಸಾಧ್ಯ ಅಂತ ಹೇಳೋಕ್ಕಾಗಲ್ಲ, ಆದರೆ ಕೆಲವ್ರಿಗೆ ಮಾತ್ರ ಸಾಧ್ಯ. ಅದರಲ್ಲಿ ದಳಪತಿ ವಿಜಯ್ಗೆ ಸಾಧ್ಯ ಆಗಿದೆ. ಹಾಗೆ ಅಣ್ಣಾಮಲೈಗೂ ಕೂಡ ಫ್ಯಾನ್ಸ್ ಫಾಲೋಯಿಂಗ್. ಬಟ್ ಇದನ್ನು ಮೋದಿಯವರು ಅರ್ಥ ಮಾಡ್ಕೊಳ್ಬೇಕಿತ್ತು. ಬಟ್ ಅದರ ಒಂದು ಸೈಡ್ಲೈನ್ ಆಗಿದ್ದರಿಂದ ಬಿ ಜೆ ಪಿಗೆ ತಮಿಳುನಾಡಲ್ಲಿ ಈ ರೀತಿಯಾಗಿ ಹೊಡೆತ ಬಿದ್ದಿತ್ತು.